ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ನಾಳೆಯ ಡೇಟ್ 27 ಜೂನ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ FIS ಮತ್ತೆ DIS ಗಳ ಡೇಟಾ ನಿಮ್ಗೆ ತಿಳಿಸ್ಕೊಡೋದಾದ್ರೆ, DIS ಗಳು 2018 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIS ಗಳು 2306 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದ್ರೆ, ಶ್ರೀರಾಮ್ ಫಿನಾನ್ಸ್ 3.69% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಜಿಯೋ ಫಿನಾನ್ಸ್ 3.05% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಸ್ಟೀಲ್ 2.56% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಭಾರತಿ ಏರ್ಟೆಲ್ 2.54% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಹಿಂಡಾಲ್ಕೋ 2.48% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ನಾವು ನಿಫ್ಟಿಯಲ್ಲಿ ಇವತ್ತು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ, ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಡಾಕ್ಟರ್ ರೆಡ್ಡಿ 1.31% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟೆಕ್ ಮಹೇಂದ್ರ 1% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ವಿಪ್ರೋ 0.52% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. SBIN 0.50% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹೀರೋ ಮೋಟೋ 0.45% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ಸೊ ನೆಕ್ಸ್ಟ್ ನಾವು ನಾಳೆಯ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ, 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ನಮ್ಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸಪೋರ್ಟ್ ನಮ್ಗೆ ಇದಾಗಿತ್ತು, ಯಾವುದು 25,200 ನಮ್ಗೆ ಸಪೋರ್ಟ್ ಆಗಿತ್ತು. ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಾಗಿತ್ತು 25,300 ನಮ್ಗೆ ರೆಸಿಸ್ಟೆನ್ಸ್ ಆಗಿತ್ತು. ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ. ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೊಂಡ್ವಿ. ಆನಂತರ ನಮ್ಮ ಟ್ರೇಡ್ ನೋಡಿದ್ರಲ್ಲ, ಇವತ್ತು ನಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ನಾವು ಮಾಡ್ತಾ ಇರೋಂಥ ವಿಡಿಯೋ ಅಂತ. ನಾವು ನಿನ್ನೆ ಹಾಕೊಂಡಂತ ಲೆವೆಲ್ ನ ಎಕ್ಸಾಕ್ಟ್ ಆಗಿ ಟಚ್ ಮಾಡಿ ಅಲ್ಲಿಂದ ಒಂದು 50 ಪಾಯಿಂಟ್ಸ್ ಅಪ್ ಮೂಲಿ ಕೊಟ್ಟು ಕ್ಲೋಸಿಂಗ್ ಕೊಟ್ಟಿದೆ. ಅಂದ್ರೆ 25,500 ನ ನಾವು ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಆ ರೇಂಜ್ ನ ಟಚ್ ಮಾಡಿ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ. ಅಲ್ಲಿಗೆ ಅರ್ಥ ಮಾಡ್ಕೋಬಹುದು ನಾವು ನಿನ್ನೆ ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇದೆ ಅಂತ. ಸೊ ಅದೇ ರೀತಿ ನಾಳೆ ನಾವು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ, ನಮ್ಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 25,530 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾವು ಸಪೋರ್ಟ್ ಆಗಿ ಕಾಣಬಹುದಾದಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಇದೇನೆ, ಯಾವುದು 55,500 ಆಗಿರುತ್ತೆ. 55,500 ರೇಂಜ್ ಅನ್ನ ನಾವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತ ನೋಡೋದಾದ್ರೆ, 25,600 ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹಾಕೊಂಡಾಯ್ತು. ಸೊ ನಾಳೆ ನಮ್ಮ ಟಾರ್ಗೆಟ್ ಯಾವ್ದಾಗಬಹುದು ಅಂತ ಒಂದು ಪ್ರಿಡಿಕ್ಷನ್ ಮಾಡೋದಾದ್ರೆ, ಇಲ್ಲಿ ನಮಗೆ ಜೆನ್ಯೂನ್ ಬ್ರೇಕ್ಔಟ್ ಕೊಡಬೇಕಾಗಿರುತ್ತೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕಾಗಿರುತ್ತೆ. ಆ ನಂತರ ನಮ್ಮ ಟಾರ್ಗೆಟ್ ನಮ್ದು 25,800 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R1 ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು. ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳೋರು ಅರ್ಲಿಯರ್ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತಾರೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 26,000 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R2 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಈ ಲೆವೆಲ್ ಅಲ್ಲಿ ನಾವು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಸಿಗ್ತಾ ಇರುವಂತ ಜಾಗ ಆಗಿದೆ. ಸೊ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಯಾವುದು 25,530 ಅಂದ್ರೆ 25,500 ರೇಂಜ್ ಅನ್ನ ಕ್ರಾಸ್ ಮಾಡಬೇಕು. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಕನ್ಫರ್ಮೇಶನ್ ತಗೋತೀವಿ. ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 25,300 ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಇದು ನಮ್ಮ S1 ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 25,000 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 2 ಅಂತ ನಾವು ಕನ್ಸಿಡರ್ ಮಾಡಬಹುದು. ಏನಕ್ಕೆ ಅಂತಂದ್ರೆ ಇಲ್ಲಿ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಾ ಇರುವಂತ ಜಾಗ ಇದಾಗಿದೆ. ಈ ಲೆವೆಲ್ ನ ತಲುಪುವ ಸಾಧ್ಯತೆ ಇರುತ್ತೆ. ಇಷ್ಟೊತ್ತು ನಾವು ಡೌನ್ ಸೈಡ್ ಅಲ್ಲಿ ಬಂದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಡೌನ್ ಅಲ್ಲೂ ಕ್ರಾಸ್ ಆಗ್ಲಿಲ್ಲ, ಅಪ್ ಅಲ್ಲೂ ಕ್ರಾಸ್ ಆಗ್ಲಿಲ್ಲ ಅಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ ಮಾರ್ಕೆಟ್ ಸೈಡ್ ವೇಸ್ ನಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ. ಈ ಸೈಡ್ ವೇಸ್ ನಲ್ಲಿ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಮಾಡೋದಕ್ಕಾಗಲ್ಲ. ಇಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ದುಡ್ಡಾಗುವ ಸಾಧ್ಯತೆ ಬಹಳನೇ ಇರುತ್ತೆ. ಇಷ್ಟು ಒಂದು ದೊಡ್ಡ ಮೂವ್ನ ಕೊಟ್ಟಾದ್ಮೇಲೆ ಮಾರ್ಕೆಟ್ ಸಾಮಾನ್ಯವಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಸೈಡ್ ವೇಸ್ ನಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ. ನೋಡೋಣ ನಾಳೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅಂತ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ನಿನ್ನೆ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ, ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ. ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಹೇಗೆ ನಿಫ್ಟಿಯಲ್ಲಿ ನಮಗೆ ಪರ್ಫಾರ್ಮ್ ಮಾಡ್ತಲ್ಲ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ನಮಗೆ ಪರ್ಫಾರ್ಮ್ ಮಾಡಿದೆ.
ನಮ್ಮ ಒಂದು ಟಾರ್ಗೆಟ್ ನ ರೀಚ್ ಮಾಡಿ ಇಲ್ಲೂ ಕೂಡ ಟಾರ್ಗೆಟ್ ನ ಬುಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದೆ ನಿನ್ನೆ ನಾವು ಮಾಡಿದಂತ ವಿಡಿಯೋ. ಈ ಲೆವೆಲ್ ನ ನಾವು ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಇದೇ ಲೆವೆಲ್ ಗೆ ಬಂದು ನಾವು ಟಾರ್ಗೆಟ್ ಗೆ ಫಿಕ್ಸ್ ಮಾಡ್ಕೊಂಡಂತ ಜಾಗದಲ್ಲೇ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ. ಸೊ ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆಯ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ 57,173 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಇದು ಯಾವುದು 57,170 ಈ ರೇಂಜ್ ಅನ್ನ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಬಹುದು. ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ 57,173 ಈ ರೇಂಜ್ ಅನ್ನ ನಾವು ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂತಂದ್ರೆ ಜೆನ್ಯೂನ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡ್ತೀವಿ, ಮಲ್ಟಿಪಲ್ ಕನ್ಫರ್ಮೇಶನ್ ನ ತಗೋತೀವಿ. ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 57,600 ತನಕ ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಮೂವ್ ಆಗ್ತಾ ಇದೆ ಅಂತಂದ್ರೆ 58,000 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಟಾರ್ಗೆಟ್ ಅಂತೂ ನಾವು ಫಿಕ್ಸ್ ಮಾಡ್ಕೋಬಹುದು. ಟಾರ್ಗೆಟ್ ನಂಬರ್ 1 57,600 ಆಗಿರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ನಮ್ದು 58,000 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಟಾರ್ಗೆಟ್ ಲೆವೆಲ್ 2 ಅಂತ ನಾವು ಕನ್ಸಿಡರ್ ಮಾಡಬಹುದು. ಗ್ಯಾಪ್ ಅಪ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತಪ್ಪ ಅಂತಂದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 56,800 ನಮ್ಮ ಸಪೋರ್ಟ್ ಲೆವೆಲ್ 1 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇನ್ನೂ ಬ್ರೇಕ್ಔಟ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ನೋಡೋದಕ್ಕೆ ಸಿಗ್ತಾ ಇರೋದು ಈ ಲೆವೆಲ್ 56,420 ಈ ರೇಂಜ್ ತನಕ ಬರುವ ಸಾಧ್ಯತೆ ಇರುತ್ತೆ. ಮಾರ್ಕೆಟ್ ಡೌನ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ಈ ಒಂದು ಗ್ಯಾಪ್ ನ ಫಿಲ್ ಮಾಡುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 2 ಅಂತ ನಾವು ಕನ್ಸಿಡರ್ ಮಾಡಬಹುದು. 56,420 ರೇಂಜ್ ಅನ್ನ ತಲುಪುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಅನ್ನು ಕ್ರಾಸ್ ಮಾಡಲಿಲ್ಲ, ರೆಸಿಸ್ಟೆನ್ಸ್ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಮಾಮೂಲಿ ನಿಮ್ಗೆ ಗೊತ್ತಾ ಇದೆ ಇದು ಟೈಮ್ ಪಾಸ್ ನ ಲೆವೆಲ್ ಆಗಿರುತ್ತೆ. ಟೈಮ್ ಪಾಸ್ ಲೆವೆಲ್ ಅಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ ಟ್ರೇಡ್ ನ. ಅಲ್ಲಿ ನಾವು ಟ್ರೇಡ್ ನ ಮಾಡೋದಕ್ಕೆ ಹೋಗಲ್ಲ. ಸೊ ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ನಿಮ್ಗೆ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.